ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲವೊಂದು ವಿಚಾರದಲ್ಲಿ ಈ ದಿನ ಒಂದು ಹೇಳಿಕೆಯನ್ನು ನೀಡ್ತಿದ್ದು, ಈ ಹೇಳಿಕೆ ಸಂಬಂಧಪಟ್ಟಂತೆ ಮೊನ್ನೆ ನಡೆದಂಥ ಶಿವರಾಜ್ ಕುಮಾರ್ ಮಠ ಇವರು ತಮ್ಮ ವೈಯಕ್ತಿಕ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರು ವೈಯಕ್ತಿಕವಾಗಿ BG ಗೋವಿಂದಪ್ಪ ಅವರಿಗೆ ಏಕವಚನವನ್ನು ಪ್ರಯೋಗಿಸಿ ಅವೇಳನಕಾರಿ ಮಾತನಾಡುವ ಕುರಿತು ತಾಲೂಕು ಕುರುಬ ಸಮಾಜ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಇದೇ ವೇಳೆ ಕುರಿತು ಶಿವರಾಜ್ ಕುಮಾರ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ನಮ್ಮ ಪಕ್ಷವಾದ ಬಿಜೆಪಿ ರಾಜ್ಯ ಘಟಕಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಆದರೆ ಬಿಜೆಪಿಯು ಆಲಮತ ಸಮುದಾಯದ ಮೇಲೆ ಅಪಾರವಾದ ಗೌರವ ಹಾಗೂ ಪ್ರೀತಿ ಹೊಂದಿದೆ. ಸಮುದಾಯಕ್ಕೆ ಸೇರಿದ ಹಿರಿಯ ನಾಯಕ CH ವಿಜಯಶಂಕರ್ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನಿಯೋಜಿಸಿದೆ. ಆಲಮತ ಸಮುದಾಯದ ಹಲವಾರು ಮುಖಂಡರಿಗೆ ರಾಜಕೀಯ ಸ್ಥಾನಮಾನ ನೀಡಿ ಗೌರವಿಸಿದೆ. ಲಕ್ಷಾಂತರ ಕಾರ್ಯಕರ್ತರು ಬಿಜೆಪಿಯಲ್ಲಿ ಸಂತೋಷದಿಂದ ದೇಶ ಸೇವೆಯಲ್ಲಿ ತೊಡಗಿದ್ದಾರೆ. ಶಾಸಕರ ವಿರುದ್ಧ ಬಳಸಿರುವ ಅಸಂವಿಧಾನಿಕ ಪದಗಳನ್ನು ಬಳಸಿ ಬಿಜೆಪಿ ಸಹಿಸುವುದಿಲ್ಲ. ಬಿಜೆಪಿಯು ದೇಶ ಹಾಗೂ ವ್ಯಕ್ತಿಗಳ ಕುರಿತು ಉದಾತ್ತವಾದ ಧ್ಯೇಯೋದ್ದೇಶಗಳನ್ನು ಹೊಂದಿದೆ. ಎಂದಿಗೂ ದ್ವೇಷದ ರಾಜಕಾರಣ ಮಾಡಿರುವುದಲ್ಲ. ಶಾಸಕರ ವಿರುದ್ಧ ಮಾತನಾಡಿರುವ ರಾಜ್ಕುಮಾರ್ ಮಠ ಅವರು ಬಿಜೆಪಿಯಲ್ಲಿ ಯಾವುದೇ ಸ್ಥಾನಮಾನ ಹೊಂದಿಲ್ಲ. ಪದ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ. ನಮ್ಮ ಬಿಜೆಪಿಯಲ್ಲಿ ಈ ವಿಚಾರವಾಗಿ ನಮ್ಮ ಪಕ್ಷದ ಮುಖಂಡರಾದ ಶಂಕರಪ್ಪನವರು, ಗೆರೆ ಮೂಡ್ಲಿಗಿರಿಯಪ್ಪನವರು ಮತ್ತು ಹುಳಿಹಳ್ಳಿ ಶಿವಕುಮಾರ್ ಅವರು ಮತ್ತು ರಾಮಚಂದ್ರಪ್ಪನವರು ಸೇರಿ ಈ ನಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇದು ಸೂಕ್ತವಾಗಿ ನಮ್ಮಲ್ಲಿ ನಮ್ಮ ಪಕ್ಷದ ಒಂದು ಸಿದ್ಧಾಂತ ಯಾವುದೇ ದ್ವೇಷ, ಅಸೂಯೆ ಮತ್ತು ವೈಷಮ್ಯವನ್ನು ಇಟ್ಕೊಂಡು ನಾವು ಸಾರ್ವಜನಿಕ ಸೇವೆಗಳಲ್ಲಿ ಅದು ಬಳಸದೆ ಸ್ವತಂತ್ರವಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವ್ಯವಸ್ಥಿತವಾಗಿ ಎಲ್ಲರೂ ಸೇರ್ತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸಿ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಂಥ ಪಕ್ಷ ಆಗಿದ್ದು ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹೊರತು ಯಾವುದೇ ವೈಯಕ್ತಿಕ ದ್ವೇಷಗಳಾಗಲಿ ಇನ್ನೊಂದಾಗಲಿ ಯಾರ ಮೇಲೂ ಸಹ ಇಲ್ಲಿ ನಮ್ಮಲ್ಲಿಲ್ಲ ಅಂತ ಹೇಳ್ತಾ ನಾನು ಮಾತಾಡೋ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಮಾತಾಡ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.